ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿ ಕುಚ್ಚು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ಸ್ಯಾರಿಗೆ ಗೋಲ್ಡ್ ಕಲರ್ ಬೀಡ್ಸ್ ಹೇಗೆ ಸ್ಟಿಚ್ ಮಾಡೋದು ಮತ್ತು ಕ್ರಿಸ್ಟಲ್ ಬೀಡ್ಸ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸಿದ್ದೀನಿ. ಅದು ಪಾರ್ಟ್ 1 ವಿಡಿಯೋದಲ್ಲಿದೆ. ಸೊ ಈಗ ತೋರಿಸ್ತಿರೋ ಸ್ಟೆಪ್ವರೆಗೂ ಪಾರ್ಟ್ 1 ವಿಡಿಯೋದಲ್ಲಿದೆ. ಅದರದ್ದು ಲಿಂಕ್ ಇದರಲ್ಲೇ ಹಾಕಿರ್ತೀನಿ. ಸೊ ನಾನಿಲ್ಲಿ ಮಲ್ಟಿ ಕಲರ್ ಫ್ಲವರ್ ಇರೋ ಪ್ರಿಂಟ್ ಇರೋದಕ್ಕೆ ಸ್ಯಾರಿನಲ್ಲಿ ನಾನು ಮಲ್ಟಿ ಕಲರ್ ಕ್ರಿಸ್ಟಲ್ಸ್ ಯೂಸ್ ಮಾಡಿದ್ದೀನಿ. ಸೊ ಫ್ಲವರ್ಸ್ ಪ್ರಿಂಟ್ಸೇ ಇರೋದ್ರಿಂದ ನಾನು ಕ್ರಿಸ್ಟಲ್ ಆರ್ಚ್ ಮಾಡಿದ್ದೀನಲ್ಲ, ಅದ್ರ ಮೇಲೆ ಪೆಟಲ್ಸ್ ಮಾಡಿದ್ಮೇಲೆ ಈ ರೀತಿ ಫ್ಲವರ್ ಟೈಪ್ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಈ ಡಿಸೈನ್ನ ಓನಾಗಿ ಕ್ರಿಯೇಟ್ ಮಾಡಿ ಡಿಸೈನಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿರೋದು. ಇದು ನನ್ನ ಓನ್ ಡಿಸೈನ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಫಸ್ಟ್ 2 ಸ್ಟೆಪ್ಸು ವಿಡಿಯೋ ಪಾರ್ಟ್ 1ನಲ್ಲಿದೆ, ಅದು ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅದನ್ನು ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಈಗ ಇದಾದಮೇಲೆ ಥ್ರೆಡ್ ವರ್ಕ್ ಹೇಗೆ ಅಂದರೆ 2 ಸ್ಟೆಪ್ಸ್ ಆದಮೇಲಿಂದ ಹೇಳ್ತಿದ್ದೀನಿ. ಸೊ ಥ್ರೆಡ್ನ ಸ್ಟಾರ್ಟಿಂಗಲ್ಲಿ ಸ್ಯಾರಿಗೆ 2 ಟೈಮ್ಸ್ ಲಾಕ್ ಮಾಡಬೇಕು. ಆ ಲಾಕ್ ಆದಮೇಲೆ ನಮಗೆ ಸ್ಮಾಲ್ ಬೀಡು ಫಸ್ಟ್ ಇರುತ್ತಲ್ಲ, ಆ ಸ್ಮಾಲ್ ಬೀಡ್ ಬ್ಯಾಕ್ ಸೈಡಲ್ಲಿರೋ ಚೈನ್ಸ್ಗೆ ಸಾಧ್ಯ ಆದರೆ ಓವರ್ಲ್ಯಾಪಿಂಗ್ ಮಾಡಬೇಕು. ಅದಾಗಿಲ್ಲ, ಸ್ಪೇಸ್ ಕಡಿಮೆ ಇದೆ ಅಂತಂದರೆ 4 ಚೈನ್ಸೇ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಮಾಡಿ, ನೆಕ್ಸ್ಟ್ 4 ಚೈನ್ ಏನು ಗ್ಯಾಪ್ ಕೊಟ್ಟಿದ್ವಲ್ಲ ನಾವು ಗೋಲ್ಡ್ ಬೀಡ್ ಆದಮೇಲೆ ಆ ಗ್ಯಾಪಲ್ಲಿ 4 ಚೈನ್ಗೆ ನಾವು ಓವರ್ಲ್ಯಾಪಿಂಗ್ ಮಾಡ್ತಿದ್ದೀವಿ. ಅದಾದಮೇಲೆ 2 ಚೈನ್ಸ್ ಸಿಗುತ್ತೆ, ಆ 2 ಚೈನ್ಸ್ಗೆ ಕೂಡ ನಾವು ಓವರ್ಲ್ಯಾಪಿಂಗ್ ಮಾಡ್ತಿದ್ದೀವಿ. ಅದಾದಮೇಲೆ ಕ್ರಿಸ್ಟಲ್ ಬೀಡ್ ಏನು ಸ್ಟಾರ್ಟ್ ಮಾಡಿದ್ವಲ್ಲ ಆ ಬೀಡ್ ಬ್ಯಾಕ್ ಸೈಡ್ ನಮಗೆ ಬೀಡ್ ಸ್ಟಿಚ್ ಮಾಡಿದಾಗ ಸಿಕ್ಕಿರುತ್ತಲ್ಲ, ಆ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ಡಲ್ಲಿ ನಾವು ಡಬಲ್ ಕ್ರೋಶೆಟ್ ವರ್ಕ್ ಮಾಡ್ತಾ ಹೋಗ್ತೀವಿ. ಈ ಡಬಲ್ ಕ್ರೋಶೆಟ್ ಮಾಡೋಕ್ಕೆ ಕ್ರಿಸ್ಟಲ್ ಬ್ಯಾಕ್ ಸೈಡಲ್ಲಿರೋ ಥ್ರೆಡ್ನ ಸ್ವಲ್ಪ ನೀಡಲ್ ಹಾಕಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು, ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಫಸ್ಟು. ಅದಾದಮೇಲೆ ಡಬಲ್ ಕ್ರೋಶೆಟ್ಸು 5 ಅಥವಾ 6 ನಾವು ಕ್ರಿಸ್ಟಲ್ ಏನು ಸೈಜ್ ತೊಗೊಂಡಿರ್ತೀವಿ ಆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶೆಟ್ಸ್ ಹಾಕ್ತಾಯಿದ್ದೀನಿ. 5 ಡಬಲ್ ಕ್ರೋಶೆಟ್ ಪ್ರತಿ ಕ್ರಿಸ್ಟಲ್ಗೂ ಕೂಡ ಆರ್ಚ್ ಶೇಪಲ್ಲೇ ಬರೋ ಹಾಗೆ ಹಾಕಬೇಕು. ಅಂದರೆ ಫಸ್ಟ್ ಸ್ಮಾಲ್ ಡಬಲ್ ಕ್ರೋಶೆಟ್ಟು, ಅದಕ್ಕಿಂತ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿರುತ್ತೆ ಅದು ಸ್ವಲ್ಪ ಲೆಂತ್ ಇನ್ಕ್ರೀಸ್ ಮಾಡಬೇಕು. ಥರ್ಡ್ ಒನ್ನು ಮ್ಯಾಕ್ಸಿಮಮ್ ಹೈಟ್, ಆ ಕ್ರಿಸ್ಟಲ್ ಬೀಡ್ಗೆ ಮ್ಯಾಕ್ಸಿಮಮ್ ಹೈಟಲ್ಲಿ ಇರಬೇಕು. ನೆಕ್ಸ್ಟ್ ಮತ್ತು 4th ಮತ್ತು 5th 2 ಡಿಕ್ರೀಸಿಂಗ್ ಆರ್ಡರ್ನಲ್ಲಿರಬೇಕು ಲೆಂತು. 5 ಆದಮೇಲೆ ಫಸ್ಟ್ ಕ್ರಿಸ್ಟಲ್ ಬೀಡ್ ಮತ್ತು ಸೆಕೆಂಡ್ ಕ್ರಿಸ್ಟಲ್ ಬೀಡ್ ಮಧ್ಯದಲ್ಲಿ ನಾವು ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲೇ ನಾವು ಥ್ರೆಡ್ ಲಾಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ರಿಸ್ಟಲ್ಗೆ ಅದೇ ರೀತಿ 5 ಡಬಲ್ ಕ್ರೋಶೆಟ್ಸ್ ಹಾಕಬೇಕು ಇನ್ಕ್ರೀಸಿಂಗ್ ಆರ್ಡರಲ್ಲಿ. 1 2 ಇನ್ಕ್ರೀಸ್, ಥರ್ಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು, 4th ಆ್ಯಂಡ್ 5th ಡಿಕ್ರೀಸ್ ಮಾಡಬೇಕು. 4th 5th 2 ಡಿಕ್ರೀಸ್ ಆದಮೇಲೆ ಅದರ ನೆಕ್ಸ್ಟ್ ಏನು ಕ್ರಿಸ್ಟಲ್ ಬೀಡ್ ಇರುತ್ತೆ ಅದ್ರ ಮಧ್ಯದಲ್ಲಿ ಬಂದಿರುತ್ತೆ ಆ ಸ್ಪೇಸಲ್ಲಿ ನಾವು ಲಾಕ್ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಆರ್ಚ್ ಶೇಪು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರಲ್ಲಿ ಇದ್ದಾಗ ರೌಂಡ್ ಸೆಮಿ ಸರ್ಕಲ್ ಶೇಪಲ್ಲಿ ಬರುತ್ತೆ. ಈ ಡಿಸೈನಲ್ಲಿರೋದು ಫಿನಿಶಿಂಗ್ಗೆ ಇಂಪಾರ್ಟೆಂಟು. ಕ್ರಿಸ್ಟಲ್ವರೆಗೂ ಎಲ್ಲರೂ ನೀಟಾಗಿ ಹಾಕ್ಬಿಡ್ತೀವಿ. ಬಿಗಿನರ್ಸಿಗೆ ಸ್ವಲ್ಪ ಇದು ಟಫ್ ಅನಿಸ್ಬೋದು. ಪ್ರಾಕ್ಟೀಸ್ ಮಾಡಿ ಬೇರೆ ಕ್ಲಾತಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಈ ಡಿಸೈನ್ನ ಸ್ಯಾರಿಗೆ ಟ್ರೈ ಮಾಡ್ಬೋದು. ಸೊ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್. ಅಂದರೆ ನಾನು ಮಲ್ಟಿ ಕಲರ್ಸ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರೋದ್ರಿಂದ ನಾನು ಒಂದು ಸ್ಯಾರಿಗಾಗಿರೋದ್ರಿಂದ ಮಾಡಿದ್ದೀನಿ. ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬೇಕಿದ್ದರೆ ಸಿಂಗಲ್ ಕಲರ್ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಕೂಡ ಈ ಡಿಸೈನ್ ಮಾಡ್ಕೋಬೋದು, ಅದು ಚೆನ್ನಾಗಾಗುತ್ತೆ. ಆವಾಗ ಮಿನಿಮಮ್ 2 ಲೆಂತ್ ಬೇಕಾಗುತ್ತೆ ಕ್ರಿಸ್ಟಲ್ಸು ಈ ಡಿಸೈನ್ ಮಾಡಲಿಕ್ಕೆ. ಯಾಕಂದರೆ ಒಂದೊಂದು ಕ್ರಿಸ್ಟಲ್ ಫ್ಲವರ್ಗೂ ನಾವು 5 ಕ್ರಿಸ್ಟಲ್ಸ್ ಹಾಕಿದ್ದೀವಿ. 6 ಬೇಕಿದ್ರೂ ಹಾಕ್ಬೋದು, ಆವಾಗ ಎಕ್ಸೆಸ್ ಆಗುತ್ತೆ, ವರ್ಕು ತುಂಬ ಜಾಸ್ತಿ ಆಗುತ್ತೆ.
5 ಸ್ವಲ್ಪ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇದೆ. ನಾನು 6 ಮತ್ತು 4, 5 3 ಥರ ಟ್ರಯಲ್ಸ್ ಮಾಡಿ ಚೆಕ್ ಮಾಡಿದ್ದೆ. 5 ಪೆಟಲ್ಸ್ ಇರೋದೇ ತುಂಬ ಲುಕ್ ಕಾಣಿಸ್ತು. ಹಾಗಾಗಿ 5 ಪೆಟಲ್ಸ್ ನಾನು ಸ್ಯಾರಿಗೆ ಹಾಕಿದ್ದೀನಿ. ಸೊ ನನ್ನ ಸ್ಯಾರಿ ಫ್ಲವರ್ ಪ್ರಿಂಟು ಮಲ್ಟಿ ಕಲರಲ್ಲಿ ಇರೋದ್ರಿಂದ ನನಗೆ ಮಲ್ಟಿ ಕಲರಲ್ಲಿ ಟ್ರೈ ಮಾಡೋಣ, ಯಾರು ಟ್ರೈ ಮಾಡಿಲ್ಲ ಅಂತ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸ್ತಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿರೋದು ಲೇಟು, ಬಟ್ ಇದು ಸ್ಯಾರಿ ಫಂಕ್ಷನಿಗೆ ವೇರ್ ಮಾಡಿದ್ದೆ. ಡಿಸೈನ್ ಕುಚ್ಚು ಡಿಸೈನ್ ನೋಡ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿದೆ, ಈ ಥರ ಕ್ರಿಸ್ಟಲ್ ಯಾರೂ ಮಾಡಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ತುಂಬ ಖುಷಿ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ಈ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ನೋಡಿ, ಎರಡು ಡಿಸೈನ್ಸ್ ನೋಡಿ ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬ್ಲೌಸ್ ಡಿಸೈನ್ಸು ಕೂಡ ಇರುತ್ತೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ಸ್ ಇಂಟ್ರೆಸ್ಟ್ ಇರೋರಿಗೂ ಕೂಡ ನನ್ನ ಚಾನಲಲ್ಲಿ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ಕೂಡ ಇದೆ, ಅದು ಕೂಡ ನೋಡ್ಬೋದು. ಸೊ ಈಗ ಕ್ರಿಸ್ಟಲ್ ಬೀಡ್ ಮೇಲೆ ವರ್ಕ್ ಮಾಡಾದಮೇಲೆ 4 ಚೈನ್ ಗ್ಯಾಪ್ಸಲ್ಲಿ ಓವರ್ಲ್ಯಾಪ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಗೋಲ್ಡ್ ಬೀಡ್, ಸ್ಮಾಲ್ ಬೀಡ್ ಹಾಕಿದ್ವಲ್ಲ, ಅದರಲ್ಲೂ ಕೂಡ 4 ಚೈನ್ನ ಹಾಕಿದ್ದೀನಿ. ಅದರ ನೆಕ್ಸ್ಟ್ ಬಂದಿರೋವಂಥ 4 ಚೈನ್ ಗ್ಯಾಪ್ ಏನಿತ್ತಲ್ಲ ಅದಕ್ಕೆ ಓವರ್ಲ್ಯಾಪಿಂಗ್ ಮಾಡ್ತಿದ್ದೀನಿ. ಅದಾದಮೇಲೆ ಮತ್ತೊಂದು ಸರಿ ಲಾಕ್ ಮಾಡಿ 2 ಚೈನ್ಸ್ ಕ್ರಿಸ್ಟಲ್ ಬೀಡ್ ವರ್ಕ್ ಮುಂಚೆ ನಾವೇನು 4 ಚೈನ್ ಗ್ಯಾಪ್ ಮಾಡಿದ್ವಲ್ಲ ಅಲ್ಲಿ 2 ಚೈನ್ಸ್ ಉಳಿದಿರುತ್ತೆ. ಆ 2 ಚೈನ್ಸ್ಗೆ ಕೂಡ ಓವರ್ಲ್ಯಾಪಿಂಗ್ ಮಾಡಿ ಈಗ ನೆಕ್ಸ್ಟ್ ಮತ್ತೆ ಕ್ರಿಸ್ಟಲ್ಗೆ ಬ್ಯಾಕ್ ಸೈಡಲ್ಲಿ ನಾವು ಥ್ರೆಡ್ ಸ್ವಲ್ಪ ಲೂಸ್ ಮಾಡಿಕೊಂಡು ಮಾಡಬೇಕು. ಯಾಕಂದರೆ ದಾರ ಒಂದು ಸರಿಗೆ ಸ್ವಲ್ಪ ಫೋರ್ಸ್ಫುಲಿ ಎಳೆದ್ರೆ ಕಿತ್ತು ಹೋಗುತ್ತೆ. ಸಿಲ್ಕ್ ಥ್ರೆಡ್ ತುಂಬ ನಾಜೂಕಿಂದ ವರ್ಕ್ ಮಾಡಬೇಕು. ಹಾಗಾಗಿ ಕ್ರಿಸ್ಟಲ್ ಬೀಡನ್ನ ಹೇಗೆ ಅಟ್ಯಾಚ್ ಮಾಡ್ಕೋಬೇಕು, ತುಂಬ ಟೈಟು ಮಾಡಬಾರ್ದು, ಲೂಸು ಮಾಡಬಾರ್ದು. ಈ ಥರ ಸ್ಮಾಲ್ ಟಿಪ್ಸ್ ಎಲ್ಲ ಒಂದು ಮಾಡ್ರೇಟ್ ಲೆಂತಲ್ಲಿ ಇಟ್ಕೊಂಡು ಮಾಡಬೇಕು. ಈ ಥರ ಟಿಪ್ಸ್ ಎಲ್ಲ ವಿಡಿಯೋ 1 ಮಾಡಿದಾಗ ನಾನು ತೋರಿಸ್ಕೊಟ್ಟಿದ್ದೀನಿ. ಆ ಥರ ಮಾಡಿಕೊಡಿ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕೂಡ ಹೇಳಿ. ಸೊ ಇದು ಯೆಲ್ಲೋ ಕಲರ್ ಕ್ರಿಸ್ಟಲ್ಸ್ ಏನು ಮಾಡ್ತಿದ್ದೀನಿ, ಇದು ಸ್ವಲ್ಪ ಸ್ಲೋ ಆಗಿ ತೋರಿಸಿದ್ದೀನಿ, ಎಲ್ರಿಗೂ ನೀಟಾಗಿ ಅರ್ಥ ಆಗಲಿ ಅಂತ. ಪ್ರತಿಯೊಂದರಲ್ಲೂ ಪ್ರತಿ ಕ್ರಿಸ್ಟಲ್ ಹಿಂದೆ ಇರೋವಂಥ ಥ್ರೆಡ್ಗೂ ಕೂಡ ನಾನು 5 ಟೈಮ್ಸ್ ಡಬಲ್ ಕ್ರೋಶೆಟ್ಸ್ ಹಾಕ್ತಾಯಿದ್ದೀನಿ. ಸೊ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ನಾವು ಆರ್ಚ್ ಹಾಕ್ತು ಅಂತಂದರೆ ಅದು ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ಸಿಗೆಲ್ಲ ಸೇಮ್ ಲೆಂತ್ ಆರ್ಚ್ ಮಾಡಿದ್ರೆ ಅದು ಅಷ್ಟು ಲುಕ್ ಇರಲ್ಲ. ಸೊ ನಾವು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಆರ್ಡರ್ನಲ್ಲೇ ಮಾಡಿದ್ರೆ ಥ್ರೆಡ್ ವರ್ಕ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕ್ರಿಸ್ಟಲ್ ಬ್ಯಾಕ್ ಸೈಡ್ ಹಾಕಿರೋದು ಹಾಗೆ ಕಂಟಿನ್ಯೂಸ್ ಮಾಡ್ಕೋತ ಹೋದರೆ ಅದು ಫ್ಲವರ್ ಪೆಟಲ್ ಥರ ಕಾಣ್ತಿದೆ. ಹಾಗಾಗಿ ನಾನು ಇದು ಫ್ಲವರ್ ಪೆಟಲ್ಸ್ ಥರ ಸ್ಯಾರಿಲಿರೋದು ಫ್ಲವರ್ ಪ್ರಿಂಟ್ಸ್ ಆಗಿರೋದ್ರಿಂದ ನಾನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ ನಾನೊಂದಷ್ಟು ಟ್ರಯಲ್ಸ್ ಮಾಡಿ ಈ ಡಿಸೈನ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಕ್ರಿಸ್ಟಲ್ ಬೀಡ್ಸ್ಗೆ ಈ ಥರ ಪೆಟಲ್ಸ್ ಯಾರೂ ಮಾಡಿಲ್ಲ ಅಂತ ಟ್ರೈ ಮಾಡಿ ನನ್ನ ಸ್ಯಾರಿಗೆ ಹಾಕ್ಕೊಂಡಿದ್ದೀನಿ. ಇದು ಮಲ್ಟಿ ಕಲರ್ ಇರೋದ್ರಿಂದ ಮಲ್ಟಿ ಕಲರ್ಸ್ ಯೂಸ್ ಮಾಡಿದ್ದೀನಿ ಕ್ರಿಸ್ಟಲ್ಸು. ನೀವು ಸಿಂಗಲ್ ಕಲರ್ ಕ್ರಿಸ್ಟಲ್ಸ್ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ಅಂದರೆ ಡೈರೆಕ್ಟ್ ಸ್ಯಾರಿಗೆ ಮಾಡೋಕ್ಕಿಂತ ಒಂದು ಕ್ಲಾತಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿದ್ರೆ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕ್ರಿಸ್ಟಲ್ ಬ್ಯಾಕ್ ಸೈಡಲ್ಲಿ ನಾವು ತುಂಬ ಸಲ ಥ್ರೆಡ್ ವರ್ಕ್ ಮಾಡೋಕ್ಕೆ ಇರೋದ್ರಿಂದ ಇದು ಸ್ವಲ್ಪ ಬಿಗಿನರ್ಸಿಗೆ ಸ್ವಲ್ಪ ಟಫ್ ಅನಿಸ್ಬೋದು. ಹಾಗಾಗಿ ಒಂದು ಸ್ವಲ್ಪ ಬೇರೆ ಕ್ಲಾತಲ್ಲಿ ಕ್ರಿಸ್ಟಲ್ಸ್ ಹಾಕಿ ಅದಕ್ಕೆ ಥ್ರೆಡ್ ವರ್ಕ್ ಮಾಡಿ ಟ್ರಯಲ್ಸ್ ಮಾಡಿ ಫಿನಿಶಿಂಗ್ ಚೆನ್ನಾಗಿ ಬಂದ ಮೇಲೆ ಬೇಕಿದ್ರೆ ಡೈರೆಕ್ಟ್ ಸ್ಯಾರಿ ಮೇಲೆ ಹಾಕ್ಕೋಬೋದು. ಈ ಡಿಸೈನ್ ನಾವು ಬ್ರೈಡ್ಸ್ ಸ್ಯಾರಿ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ವಲ್ಪ ಹೆವಿ ವರ್ಕ್ ಇರೋದ್ರಿಂದ ಸ್ವಲ್ಪ ಏಜ್ ಆದವ್ರಿಗೆ ಇದು ಅಷ್ಟು ಈ ಡಿಸೈನ್ ಅಷ್ಟು ಸೂಟಬಲ್ ಅಲ್ಲ. ಯಾಕಂದರೆ ಕ್ರಿಸ್ಟಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ವೆಯ್ಟ್ ಬರ್ಬೋದು. ಕೆಲವರು ಚೂಸ್ ಮಾಡಿದ್ರೆ ಓಕೆ, ವೆಯ್ಟ್ ಏನು ಅನ್ಸಲ್ಲ, ನಾವು ಸಿಂಗಲ್ ಪಲ್ಲು ಬಿಡ್ತೀವಿ, ವೆಯ್ಟ್ ಅನ್ಸಲ್ಲ, ಮ್ಯಾನೇಜ್ ಮಾಡ್ತೀವಿ ಅನ್ನೋಂಥವ್ರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಹೆವಿ ಸ್ಯಾರೀಸ್ಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಂಚಿ ಸ್ಯಾರೀಸು ಇದು ನಾನು ಯೂಸ್ ಮಾಡಿರೋದು ಕೇರಳ ಸ್ಯಾರಿಗೆ.
ಕಾಟನ್ ಸಿಲ್ಕ್ ಮೆಟೀರಿಯಲ್ ಇದು. ಈ ಥರದ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಅಷ್ಟು ಸೂಟ್ ಆಗಲ್ಲ, ಯಾಕಂದರೆ ಅದು ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಹಾಗಾಗಿ ಯಾವ ಸ್ಯಾರಿ ಮೇಲೆ ನಾವು ಮಾಡ್ತೀವಿ ಅನ್ನೋದು ಕೂಡ ನಾವು ನೋಡಿಕೊಂಡು ಚೂಸ್ ಮಾಡಬೇಕು ಈ ಥರದ್ದು ಡಿಸೈನ್ಸ್ ಎಲ್ಲ. ಸೊ ಇದು ಸ್ವಲ್ಪ ಹೆವಿ ಡಿಸೈನ್ ಆಗಿರೋದ್ರಿಂದ ಬ್ರೈಡಲ್ ಡಿಸೈನ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಬ್ರೈಡ್ ಸ್ಯಾರೀಸ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ಡಿಸೈನ್ಸು, ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೆ ನೋಡಿ ಹೇಗೆ ಅನ್ನಿಸ್ತು, ನೀವು ಪ್ರಾಕ್ಟೀಸ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಈ ರೀತಿ ಹೊಸ ಹೊಸ ಕುಚ್ಚು ಡಿಸೈನ್ಸ್ ಮಾತ್ರನೇ ಅಪ್ಲೋಡ್ ಮಾಡ್ತಿರ್ತೀನಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನನ್ನ ಹೊಸ ಹೊಸ ವೀಡಿಯೋಸ್ ನೋಡಲಿಕ್ಕೆ. ಈಗ ಥ್ರೆಡ್ ವರ್ಕ್ ಕಂಪ್ಲೀಟ್ ಆಗಿದೆ, ಎಲ್ಲ ಕ್ರಿಸ್ಟಲ್ಸು ವರ್ಕ್ ಮಾಡೋದು ಕಂಪ್ಲೀಟ್ ಆಗಿದೆ. ಈ ಕ್ರಿಸ್ಟಲ್ಸ್ ಪೆಟಲ್ಸ್ ಮಾಡಿದ್ವಲ್ಲ, ಅದ್ರ ಮಧ್ಯದಲ್ಲಿರೋ ಸ್ಮಾಲ್ ಗೋಲ್ಡನ್ ಬೀಡ್ಸ್ಗೆ ಬ್ಯಾಕ್ ಸೈಡಲ್ಲಿ ಬೇಕಿದ್ರೆ ನೀವು ಥ್ರೆಡ್ ಕುಚ್ಚು ಹಾಕೋಬೋದು. ನಾನಿಲ್ಲಿ ಬೀಡ್ಸ್ ಯೂಸ್ ಮಾಡಿ ಕುಚ್ಚು ಹಾಕಿದ್ದೀನಿ. ಒಂದು ಫ್ಲವರ್ ಶೇಪಲ್ಲಿರೋವಂಥ ಬೀಡು, ಅದಾದಮೇಲೆ ಒಂದು ರೋಸ್ ಬೀಡ್ ಬರುತ್ತಲ್ಲ ಅದು, ಒಂದು ತಿಲ್ಕ ಶೇಪ್ ಬೀಡು, ಅದಾದಮೇಲೆ ಒಂದು ಸ್ಮಾಲ್ ರೌಂಡ್ 3 mm ಬೀಡ್ ಹಾಕಿದ್ದೀನಿ. ಯಾಕಂದರೆ ನಾವು ಥ್ರೆಡ್ ಅದು ಈಗ ಹಾಕಿರೋ ಬೀಡ್ಸ್ ಒಳಗಿಂದ ವಾಪಸ್ ತೆಕ್ಕೋತೀವಿ. ಹಾಗಾಗಿ ಒಂದು ಸ್ಮಾಲ್ ಬೀಡ್ ಯೂಸ್ ಮಾಡಿ ಬ್ಯಾಕ್ ಸೈಡಲ್ಲಿ ತಿರುಗಿಸ್ಕೊಂಡು ನಾಟ್ ಮಾಡ್ತಾಯಿದ್ದೀವಿ. ಈ ಥರ ಮಾಡೋದ್ರಿಂದ ಬೀಡ್ಸ್ ಸೆಕ್ಯೂರ್ ಆಗಿರುತ್ತೆ. ಸೊ ನನಗೆ ಈ ಥರ ಗಂಟೆ ಶೇಪ್ ಅಥವಾ ಫ್ಲವರ್ ಬೀಡ್, ಉದ್ದ ಫ್ಲವರ್ ಬೀಡ್ದು ಇಷ್ಟ ಆಯಿತು. ಹಾಗಾಗಿ ನಾನು ಈ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್. ನಿಮಗೆಲ್ಲ ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಬೇರೆ ವೀಡಿಯೋಸ್ಗೆಲ್ಲ ನನ್ನ ಚಾನಲ್ ನೋಡಿ, ಪ್ಲೇ ಲಿಸ್ಟ್ ಸಪ್ರೇಟ್ ಆಗಿದೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ಸು ಇದೆ, ಬ್ಲೌಸ್ ಡಿಸೈನ್ಸ್ದು ಕೂಡ ಇದೆ. ಇದಂತೂ ಕುಚ್ಚು ಡಿಸೈನ್ಸು ಅಂತೂ ತುಂಬಾ ಇದೆ. ಅಂದರೆ ನನ್ನ ಓನ್ ಡಿಸೈನ್ಸ್ ಮಾತ್ರನೇ, ಬೇರೆ ಕಾಪಿ ಮಾಡಿರೋದು ಅದು ಇರಲ್ಲ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಆಲ್ ಸಬ್ಸ್ಕ್ರೈಬರ್ಸ್. ಹೊಸದಾಗಿ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದೀರಾ. ತುಂಬ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.